ಮಿತ್ರರಿಗೆ ಅಣ್ಣ ತಮ್ಮಂದ್ರಿಗೆ ಆಗತ್ತಂಗೆ ಎಲ್ಲರಿಗೂ ನಮಸ್ತೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವಿದ್ದೀರೇನೆ ಮನೆ ಮನೆಗೆ ತಲುಪಿಸೋದು, ಪದೇ ಪದೇ ಹೇಳ್ತಾ ಇರ್ತೀನಿ. ಯಾವಾಗ ಮಾಡಿದ್ಯಾ ಗುರು, ಹೊರದಿ ತೆಗಿತೀಯ? ಹಾಗೂ ನನ್ನ ತೆಲ್ಲರ್ ಮಂಜು ಸಾರು, ನಮ್ಮ ಕೌರಂಕೇಶ್ ಮಾಸ್ಟ್ರು ಭಾಳ ಮೂರು ಫೈಟ್ ಮಾಡಿದ್ದಾರೆ. ಅವರು ಒಂದು ಫೈಟ್ ಮಾಡ್ತಿದ್ದಾರೆ, 3 ಫೈಟ್ ಮಾಡಿದ್ದಾರೆ. ಅವ್ರು 3, ಇವ್ರು 3 ಮಾಡಿದ್ದಾರೆ. ಆದರೆ ಮಾಸ್ಟರ್ಗಳಿಗೆ ಫಸ್ಟ್ ಟೈಮ್ ಫೈಟ್ ಇಟ್ಟಿದ್ದು ನಾನೆಂದು ಹೇಳ್ತಾ ಇದ್ರು. ಏನೋ ಸತ್ಯನೋ ನಿಜನೋ ಗೊತ್ತಿಲ್ಲ, ಇವರಿಬ್ರಿಗೂ ಫೈಟು. ಹಾಗೂ ನಮ್ಮ ಮಂಜು ಮಾಸ್ಟರ್ಗೆ ಹೇಳ್ಬೇಕಂದ್ರೆ, ಮೈಲಾರಿ ಸಿನಿಮಾದಲ್ಲಿ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೆ. ಅವ್ರಿಗೆ ನೆನಪಿದೆ ಎಲ್ಲೋ ಗೊತ್ತಿಲ್ಲ, ನೆನಪಿದೆ ಅವ್ರಿಗೆ. ಮೈಲಾರಿ ಅಂತ ಒಂದು ಸಿನಿಮಾ, ಅದು ಎಲ್ಲರಿಗೂ ಗೊತ್ತಿದೆ, ಶಿವಣ್ಣ ಅವ್ರದ್ದು. ಅದರಲ್ಲಿ ಇವರು ಗ್ಯಾಂಗ್ಸ್ಟರ್. ಒಂದು 15-20 ಜನದಲ್ಲಿ ಇವರೊಬ್ಬರು ಆರ್ಟಿಸ್ಟು. ಫೈಟರ್ಸ್ ಜೊತೆ ಒಂದು 10 ಜನ ಫೈಟರ್ಸ್ ಇದ್ರು, ಇವರು ಒಂದು ಆರ್ಟಿಸ್ಟು. ಸೊ ಈ ಇದರಲ್ಲಿ ಅಗ್ರಹಾರದಲ್ಲ, ಪ್ರಸನ್ನ ತೀರ್ಥದ ಅಗ್ರಹಾರ, ಅಲ್ಲಿ ಮಾಗಡಿ ರೋಡ್, ಅಲ್ಲಿ ಚೇಜಿಂಗಲ್ಲಿ ಆ್ಯಕ್ಷನ್. ಒಂದ್ಸರಿ ಹಿಂಗೆ ಕವರ್ ಆಗ್ತಾರೆ. ಕವರ್ ಆದಾಗ ಒಂದು 3-4 ಜನ ಫೈಟರ್ಸ್ ಹೊಡೆದು ಇವ್ರಿಗೂ ಒಂದು ಪಂಚ್ ಕೊಟ್ಟಿದ್ದೆ. ಹೊಡೆದಾಗ ನಾನೇನು ಹೇಳಿದ್ದೆ, ಸುಮ್ಮನೆ ಹಿಂಗೆ ಟರ್ನ್ ಆಗಿ ಸುಮ್ಮನೆ ಬೆನ್ನು ಕೊಟ್ಟು ಹಂಗೆ ಬೀಳಪ್ಪ, ಶೋಲ್ಡ್ರ್ ಕೊಟ್ಟು ಅಂದರೆ ಇವರು ಏನು ಶಿವಣ್ಣನ ಮುಂದೆ ಸಖತ ಮಾಡ್ಬೇಕು ಅಂತ ನಾ ಟರ್ನ್ ಕೂಡ ಆಗಿಲ್ಲ, ಏನಿಲ್ಲ, ಡಿಸ್ಕಿ ಅಂತ ಹೊಡೆದೆ, ಠಮ್ ಅಂತ ಹಿಂದೆ ಎಗ್ರಿ ಒಳ್ಳೆ ಫೈಟ್ ತರ ಎಗರಿ ಬಿದ್ದು ಠನ್ ಅಂತ ತಲೆ ಹೊಡ್ಕೊಂಡ್ರು. ಅಲ್ಲಿ ಜ್ಞಾನ ತಪ್ಪ ಅವ್ರಿಗೆ. ಈಗ ನೀನು ಹೇಳಪ್ಪ. ಅದು ಪಂಚ್ ತೊಗೊಂಡು ಬರ್ಬೇಕಾಯ್ತು, ಲೆಗ್ ಹೊಡೆದ್ರು, ಬಿದ್ದೋಗ್ಬಿಟ್ಟದು. ಇರಲಿ. ಆ ಸಿನಿಮಾದಲ್ಲಿ ಪಾಪ ಆರ್ ಚಂದ್ರು ಸಾರು, ಮಂಜು ಮಾಸ್ಟರ್ ಎಲ್ಲ ಇದಾಗ್ಬಿಟ್ಟಿದೆ, ಏನು ಆಗೋಯ್ತು ಅಂದೇಳಿ, ಸಾವು ಏನು ಅಂದೇಳಿ ನೋಡ್ಕೊಂಡು ಬಂದೆ. ಕನಸಲ್ಲಿ ಹೆಂಗೆ ಆರುತ್ತೀರ ಆ ಥರ ಸಾವು ನನಗೆ ಅವತ್ತಾಗಿದ್ದು. ಇವತ್ತು ನಮ್ಮ ಕನ್ಪೂರ್ ಶ್ರೀನಿವಾಸ್ ಅವ್ರು ಹೇಳ್ತಾರೆ, ಅವತ್ತು ನನಗೆ ₹1 ಇಲ್ಲ, 15,000 ರೂಪಾಯಿ ಹಾಸ್ಪಿಟಲ್ ಬಿಲ್ ನಾನು ಕಟ್ಟಿದ್ದು. ಇರಲಿ, ಅದು ಇನ್ನೊಂದ್ಸತಿ ಹೇಳೋಣ. ಹಾಗೂ ಹೇಳ್ಬಿಡ್ತೀನಿ. ಅದು ನಿನ್ನ ಬಗ್ಗೆ ಒಂದು ಒಳ್ಳೆ ಮಾತಾಡ್ಬೇಕು. ನಿಜವಲ್ಲೂ ಆಯಿತು, ಏನಪ್ಪ ಉಳಿತಾರ ಇಲ್ವೋ ಅನ್ನೋ ಥರ ಒಂದು ಟೆನ್ಷನ್ ಆಗಿತ್ತು. ಸೊ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು, ಚೆಕ್ ಮಾಡಿದ್ರು, ಸ್ಕ್ಯಾನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಒಂದು ಎಷ್ಟು ದಿನ ಆಯ್ತು ಹಬ್ಬ ಜ್ಞಾನ ಬರೋಕ್ಕೆ? ಅವತ್ತೇ ನೈಟ್ ಬಂತು. ನೆಕ್ಸ್ಟ್ ಡೇ ಹೋಗಿ ಎಲ್ಲ ನೋಡಿದ್ವಿ. ಸೊ ಆ ರೀತಿ ಸಾವಿನ ಬಾಗಿಲು ತಟ್ಟಿ ವಾಪಸ್ ಬಂದು ಇವತ್ತು ಒಂದು ಈ ಮಟ್ಟಕ್ಕೆ ನಾಯಕ ನಟನಾಗಿ ಬೆಳೆದು ಒಂದು ಸಾಧನೆ ಮಾಡಿ ತೋರಿಸಿದಾರಲ್ಲ, ಅದು ನಿಜವಲ್ಲೂ ಗ್ರೇಟೇ. ಖುಷಿ ಆಗುತ್ತೆ. ನಾನು ಅವಲ್ಲಿ ಸಾಂಗ್ಸ್ ನೋಡ್ಬೇಕಾದ್ರೆ ಭಾಳ ಖುಷಿ ಆಯ್ತು ನನಗೆ. ಹೌದೌದು, ಆ ಸಾಂಗ್ ಅಲ್ಲಲ್ಲ ಒಳ್ಳೇದಾಗುತ್ತೆ ಬಿಡು ಆ ಸಾಂಗು. ಆಮೇಲೆ ಟ್ರೈಲರ್ ನೋಡ್ಬೇಕಾದ್ರೆ ನಾನು ಅದೇ ಜ್ಞಾಪಿಸ್ಕೊಂಡೆ, ಮೈಲಾರಿದ್ದು ನಿಜವಲ್ಲೂ ಜ್ಞಾಪಿಸ್ಕೊಂಡೆ. ಆ ರೇಂಜ್ಗಿದ್ದವ್ರು ಇವಾಗ ಹಿಂಗೆ ಬಂದು ಒಂದು ಒಳ್ಳೆ ಪೊಸಿಷನ್ಲಿ ಇದ್ದೀರ ಅಂತ ಖುಷಿ ಆಯಿತು. ಇನ್ನು ನಾನು ಮಾತಾಡಲ್ಲ, ನೀವೇ ಮಾತಾಡಪ್ಪ. ಇರಿ ಸರ್, ಕೇಳಕ್ಕೆ ಇರಿ. ಅಲ್ಲ, ಎಲ್ಲ ಸಾಂಗಲ್ಲಿ ಇವರೇ ಇದ್ದಾರೆ ಸರ್, ಡಾಮಿನೇಷನ್ ಮಾಡ್ಬಿಟ್ಟಾರೆ. ಅಲ್ಲೂ ಅವ್ರು ಒಬ್ರು ಹೀರೋ ಕೂತವ್ರೆ, ಅವ್ರು ವಿಲನಾಗಿ ಮಾಡಿದ್ದಾರೆ. ಐಟಮ್ ಸಾಂಗ್ ಆದ್ರೂ ವಿಲನ್ ಕೊಡ್ಬೋದಾಗಿತ್ತಲ್ಲ, ಅಲ್ಲೂ ಕೂಡ ಇವರೇ ಇದ್ದಾರೆ. ಸೊ 3 ಸಾಂಗಲ್ಲಿ ಇವರೇ ಡಾಮಿನೇಷನ್ ಮಾಡೋರೆ. ಇರಲಿ, ಒಳ್ಳೇದಾಗುತ್ತೆ. ನನಗೆ ಯಾವ ಸಾಂಗ್ ಇಷ್ಟ ಆಯ್ತು ಅಂದರೆ ಬೀಚ್ ಸಾಂಗ್ ಇಷ್ಟ ಆಯ್ತು. ಅಲ್ಲಲ್ಲ, ವಿಜುವಲ್ ವೈಸ್ ಒಳ್ಳೆ ಫೋಟೋಗ್ರಫಿ, ಆಮೇಲೆ ಒಳ್ಳೆ ಎಕ್ಸ್ಪ್ರೆಷನ್ಸು, ಆಮೇಲೆ ಕೆಮಿಸ್ಟ್ರಿ ಕೂಡ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ ಬೀಚ್ ಸಾಂಗ್. ಓಕೆನಪ್ಪ, ಇನ್ನೇನಾದ್ರು ಇದೆಯಾ ಸರ್? ನಿಮ್ಗೆ ಇಷ್ಟ ಆಗಲಿ ಅಂತ ಸಾಂಗ್ ಮಾಡಿದ್ದು, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದೇಳಿ. ಆ ಫೈಟಲ್ಲಿ ಆಗಿದ್ದು ಆವತ್ತಿನಿಂದ ನಾನು ಆವತ್ತೇ ಹೇಳಿದ್ದೆ ಅವ್ರಿಗೆ, ಆವತ್ತಿನಿಂದ ಕ್ಲೋಸ್ ಸಾರು. ಮನೆಗೆ ಹೋದ ತಕ್ಷಣ ಅಣ್ಣ ಮಾಡ್ಬೇಕು ನೀನು ಅಂದೆ. ಹಂಗೆ ನೋಡಿದ್ರು. ಆಮೇಲೆ ಏನು ಆದರೆ ಸಂಭಾವನೆ ಬೇರೆಯವ್ರಿಗೆ ಎಷ್ಟು ತೊಗೊಳ್ತಾರೇನೋ ನನಗೆ ಗೊತ್ತಿಲ್ಲ. ನಾನು ಕೊಟ್ಟ ಸಂಭಾವನೆ ತೊಗೊಂಡು ಬಂದು ಮಾಡಿದ್ದಾರೆ. ತುಂಬ ಧನ್ಯವಾದ ಅವ್ರಿಗೂ. ಹಾಗೂ ಕೌರಿಯಂಟೇಶ್ ಮಾಸ್ಟ್ರೂ ಅಷ್ಟೇ 3 ಫೈಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ನನಗೆ ಬ್ರದರ್ ಥರ ತುಂಬ ಹೆಲ್ಪ್ ಮಾಡಿದ್ದಾರೆ. ಉಮೇಶ್ ಸರ್ ಅಂತೂ ಅದ್ಭುತ. ಇನ್ನೂ 1-2 ದಿವಸ ಮಾಡಿಸ್ಬೇಕಂತ ಆಸೆ ಇತ್ತು. ಯಾಕಂದರೆ ನಮ್ಮ ಅವರು ಬಿಟ್ಟು ಹೋಗೋ ಮರ ಇದಂದ್ರೆ, ಈಗ ಈ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರು ಬೆಳೆದಿರೋದು ಇದು, ಅವ್ರ ನೆರಳಲ್ಲಿ ನಾವು ಬದುಕ್ತಾ ಇದ್ದೀರಿ ಅಂದರೆ ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ, ಭಾಳ ಖುಷಿ ಅನಿಸುತ್ತೆ ನನಗೆ. ಯಾಕಂದರೆ ನಾನು ಇದಾದ್ಮೇಲೆ ನಿಮ್ಗೆ ಹೇಳ್ತೀನಿ, ನಾನು ಅವರಿಗೆ ನಾನು ಯಾವ ಸಿನಿಮಾ ಮಾಡಿದ್ರೂ ನನ್ನ ತಂದೆ ಸ್ಥಾನದಲ್ಲಿ ಇಟ್ಟು ಅವರಿಗೆ ಪಾತ್ರ 100% ಅವ್ರು ಇರೋವರೆಗೂ, ನಾನು ಇರೋವರೆಗೂ ಮಾಡಿಸ್ತೀನಿ. ಯಾಕಂದರೆ ಅವ್ರಿಗೆ ಮಾಡಿಸಿದ್ರೆ ನಮ್ಮ ತಂದೆ ತಾಯಿಯವ್ರಿಗೆ ಊಟ ಕೊಟ್ಟಂಗೆ ಆಗುತ್ತೆ. ಆ ಪ್ರೀತಿ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ, ಅದು ಮಾಡೇ ಮಾಡ್ತೀನಿ ಖಂಡಿತ. ಹಾಗೂ ಮಮತಾ ರಾವತ್ ಅವರು ಒಂದು ಹೀರೋಯಿನಾಗಿ ಮಾಡಿದ್ದಾರೆ. ಚಿರೇಶ್ರೀ ಬರಬೇಕಾಗಿತ್ತು, ಬಂದಿಲ್ಲ. ಒಂದು ಹಲವಾರು ಕಲಾವಿದರು ಬರಬೇಕಾಗಿತ್ತು, ಪಾಪ ಬರೋಕ್ಕಾಗಿಲ್ಲ. ಕಾರಣ ಅಂತಾಗ ಇದೇ 29ನೇ ತಾರೀಕು ನನ್ನ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ನೋಡಿ, ನಿಮ್ಮ ಇದೇ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ, ಮತ್ತು ಹೊಸಬ್ರಿಗೆ
ಒಂದು ಅವಕಾಶ ಕೊಡ್ತಾ ಇದ್ದೀನಿ, ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಇವರೆಲ್ಲ ಮಾತಾಡಿದ್ಮೇಲೆ ಅವಕಾಶ ಏನಂದು ನಿಮಗೆ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಆಸೆ ಪಡ್ತೀನಿ. ಒಂದು 10 ನಿಮಿಷ ಟೈಮ್ ಇದ್ದರೆ ನಮ್ಮ ಮಮತಾ ರಾವತ್ ಮಾತಾಡ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.